ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾರವಾರದ ತಂಬೂರ ಕ್ರಾಸ್ ನಲ್ಲಿ ಗ್ಯಾಸ್ ಸೋರಿಕೆಗೆ ಬ್ರೇಕ್ ಹಾಕಲಾಗಿದೆ. ಗ್ಯಾಸ್ ಟ್ಯಾಂಕರ್ ಸೋರಿಕೆ ತಡೆಯುವಲ್ಲಿ ಅಧಿಕಾರಿಗಳು ಕೊನೆಗೂ ಕೂಡ ಯಶಸ್ವಿಯನ್ನ ಕಂಡಿದ್ದಾರೆ. ಧಾರವಾಡ ಜಿಲ್ಲೆಯ ಕಲಘಟಗಿ ರಸ್ತೆಯಲ್ಲಿ ಟ್ಯಾಂಕರ್ ನಲ್ಲಿ ಗ್ಯಾಸ್ ಸೋರಿಕೆ ಆಗ್ತಾ ಇತ್ತು. ಮತ್ತೊಂದು ವಾಹನಕ್ಕೆ ಗ್ಯಾಸ್ ಅನ್ನ ಶಿಫ್ಟ್ ಮಾಡಿದ್ದಾರೆ ಮಂಗಳೂರಿನ ತಜ್ಞರು. ಇದೇ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಪೊಲೀಸರು. ಇಲ್ಲದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಗ್ಯಾಸ್ ಟ್ಯಾಂಕರ್ ಸೋರಿಕೆಯನ್ನು ತಡೆಯುವಲ್ಲಿ ಮಂಗಳೂರಿನ ಅಧಿಕಾರಿಗಳು ಫೈನಲಿ ಯಶಸ್ಸನ್ನ ಕಂಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಧಾರವಾಡ ಜಿಲ್ಲೆಯ ಕಲ್ಲಘಟಕಿಯಲ್ಲಿ ಲೀಗಾಗ್ತಾ ಇತ್ತು ಮಧ್ಯ ರಸ್ತೆಯಲ್ಲೇ. ಆಮೇಲೆ ಅದನ್ನ ತಕ್ಷಣವೇ ಅಲರ್ಟ್ ಆಗಿ ಅಂಡ್ ತುಂಬಾ ನಾಜೂಕಿನಿಂದ ಸೂಕ್ಷ್ಮತೆಯಿಂದ ಮತ್ತೊಂದು ವೆಹಿಕಲ್ಗೆ ಅದನ್ನ ಶಿಫ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಟೆಕ್ನಾಲಜಿ ನೋಡಿ ಹೆಂಗಿರುತ್ತೆ ಅಂತ. ಕಾರವಾರದ ತಂಬೂರ ಕ್ರಾಸ್ನಲ್ಲಿ ಗ್ಯಾಸ್ ಸೋರಿಕೆಗೆ ಬ್ರೇಕ್ ಹಾಕಿದ್ದಾರೆ. ಓಕೆ, ಗ್ಯಾಸ್ ತುಂಬಿಕೊಂಡು ಹೋಗ್ತಾ ಇದ್ದಂತಹ ವೆಹಿಕಲ್ನಲ್ಲಿ ಅದು ಲೀಕೇಜ್ ಕಂಡಿದೆ. ಪರಿಣಾಮ ತಕ್ಷಣವೇ ಡ್ರೈವರ್ ಎಲ್ಲರ ಗಮನಕ್ಕೆ ಬಂದಿದೆ. ಅವರು ಅವರ ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟಂಥವರಿಗೆ ತಿಳಿಸಿದ ಕೂಡಲೇ ಮಂಗಳೂರಿನ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮವನ್ನು ಜರುಗಿಸಿದ್ದಾರೆ. ಒಂದು ಗಾಡಿಯಿಂದ ಮತ್ತೊಂದು ಗಾಡಿಗೆ ರೀಫಿಲ್ ಮಾಡುವಂತಹ ಕೆಲಸವನ್ನು ಆದಷ್ಟು ಬೇಗ ಮುಗಿಸಿದ್ರು. ಸೊ ದೊಡ್ಡ ಅನಾಹುತ ಒಂದು ತಡೆದಿದೆ. ಇಂಥ ಟೈಮ್ನಲ್ಲಿ ಒಂದು ಚಿಕ್ಕ ಪುಟ್ಟ ಸ್ಪಾರ್ಕ್ ಆದರೂ ಕೂಡ ದೊಡ್ಡ ಅನಾಹುತ ಆಗ್ತಾ ಇತ್ತು. ಮೊನ್ನೆ ಒಂದು ನೋಡಿದ್ವಿ ನಾವು, ಗ್ಯಾಸ್ ಅಂದರೆ ಈಗ ಈ ರೀತಿಯಾಗಿ ಗ್ಯಾಸ್ ತುಂಬಿಕೊಂಡು ಹೋಗ್ತಾ ಇದ್ದ ಲಾರಿಯೇ ಪಲ್ಟಿ ಆಗಿಬಿಟ್ಟಿತ್ತು. ಅದನ್ನು ಕೂಡ ಕ್ರೇನ್ ತಂದು ನಾಜೂಕಿನಿಂದ ಮೇಲೆತ್ತುವ ಕೆಲಸವನ್ನು ಮಾಡಿದರು. ಇಲ್ಲಿಗೆ ಸೋರಿಕೆ ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಾರಣ ಏನು ಈ ಸೋರಿಕೆಗೆ ಸದ್ಯದ ಮಟ್ಟಿಗೆ ತಿಳಿದಿಲ್ಲ. ಬಟ್ ಈಗ ಅದನ್ನು ಆದಷ್ಟು ಬೇಗ ತುರ್ತಾಗಿ ಇನ್ನೊಂದು ಗಾಡಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಾರವಾರದ ತಂಬೂರ ಕ್ರಾಸ್ನಲ್ಲಿ ಗ್ಯಾಸ್ ಸೋರಿಕೆ ಆಗ್ತಾ ಇತ್ತು. ಗಮನಕ್ಕೆ ಬರ್ತಾ ಇದ್ದಂತೆ ಡ್ರೈವರ್ ಮತ್ತು ಕ್ಲೀನರ್ ಅಂದರೆ ಆ ವೆಹಿಕಲ್ಗೆ ಸಂಬಂಧಪಟ್ಟಂಥವ್ರು ಏನು ಮೂವ್ ಮಾಡ್ತಾ ಇದ್ರು ಅವರು ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಮಂಗಳೂರಿನ ಅಧಿಕಾರಿಗಳು ಬಂದು ಒಂದು ಲಾರಿಯಿಂದ ಮತ್ತೊಂದು ಲಾರಿಗೆ ಆ ಗ್ಯಾಸ್ನ ಶಿಫ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ.